ಅಯ್ಯೋ 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 ಅಯ್ಯೋ, ಗಂಡ ಹೆಂಡತಿ ಇಬ್ರು ಅಲ್ಲೇ ನಿಂತ್ಕೊಳ್ಳಿ, ಒಳಗ್ ಮಾತ್ರ ದಾಟ್ಬೇಡಿ. ಮೊದಲು ನಾನು ದೃಷ್ಟಿ ತೆಗಿಬೇಕು. ನನ್ನ ಸೊಸೆ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದಾಳೆ. ಮದ್ವೆಗೆ ಬಂದವರೆಲ್ಲ ಅಯ್ಯೋ ರೇವತಿ ಸೊಸೆ ಕೊಂಬೆ ಇದ್ದಾಗಿದ್ದಾಳೆ, ಅವಳು ತುಂಬಾ ಚೆನ್ನಾಗಿದ್ದಾಳೆ ಅಂತ ಎಲ್ರ ಬಾಯಲ್ಲೂ ಅದೇ ಮಾತು. ನನ್ನ ಸೊಸೆ ಈ ಮನೆ ಮಹಾಲಕ್ಷ್ಮಿ. ಈ ಮನೆ ಮಹಾಲಕ್ಷ್ಮಿಗೆ ಸ್ವಲ್ಪ ದೃಷ್ಟಿ ಆದ್ರೂ ಆಮೇಲೆ ಅವಳು ನರಳೋದನ್ನ ನಾನಂತೂ ನೋಡೋದಕ್ಕಾಗಲ್ಲಪ್ಪ. ಅದಕ್ಕೆ ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಮೊದಲು ಗಂಡ ಹೆಂಡತಿ ಇಬ್ಬರಿಗೂ ದೃಷ್ಟಿ ತೆಗೆದು ಒಳಗೆ ಕರ್ಕೊಳ್ಳೋಣ ಅಂತ. ನಾಯಿ ಕಣ್ಣು, ನರಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು, ಪಕ್ಕದ ಮನೆಯವ್ರ ಕಣ್ಣು, ನಮ್ಮನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋರ್ ಕಣ್ಣು, ಎಲ್ಲರ ಕಣ್ಣು ಹಾಳಾಗಿ ಹೋಗ್ಲಿ, ಉಗಿರಪ್ಪ. ಅಬ್ಬಾ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನನ್ನ ಮಗ ಸೊಸೆಗೆ ಹಿಡ್ದಿರೋ ಎಲ್ಲ ದೃಷ್ಟಿನೂ ಹೊರಟೋಗುತ್ತೆ. ಸರಿ ಸರಿ, ನೀವಿಬ್ರು ಒಳಗೆ ಬನ್ನಿ, ನಾನು ಇದನ್ನ ಎಷ್ಟು ಬಿಟ್ಟು ಬರ್ತೀನಿ. ರೇವತಿ ಮತ್ತೆ ರಮಣಕಾಂತ್ ದಂಪತಿಗಳಿಗೆ ಇಬ್ರು ಮಕ್ಕಳು. ಹೆಣ್ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಮಗನಿಗೆ ಇವಾಗ ತಾನೇ ಮದುವೆ ಮಾಡಿ ಮನೆ ಮಹಾಲಕ್ಷ್ಮಿನ ಮನೆ ತುಂಬಿಸ್ಕೊಂಡಿದ್ದಾರೆ. ಮದುವೆ ಆಗಿರೋ ಹೊಸದ್ರಲ್ಲಿ ಎಲ್ಲಾನು ಚೆನ್ನಾಗೇ ಇರುತ್ತೆ. ರೇವತಿಗೆ ತನ್ನ ಸೊಸೆ ಮೇಲೆ ವಿಪರೀತವಾಗಿರೋ ಪ್ರೀತಿನೂ ಇರುತ್ತೆ. ಆದರೆ ಇವೆಲ್ಲವೂ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರನೇ ಆಗಿರುತ್ತೆ. ಯಾಕೆ ಅಂದರೆ ದಿನಗಳು ಕಳೆದ ಹಾಗೂ ಗೌತಮ್ಗೆ ಸಂಧ್ಯಾನ್ ಕಂಡ್ರೆ ತುಂಬಾನೇ ಇಷ್ಟ ಆಗ್ತಾ ಇರ್ತಾಳೆ. ಹಾಗಾಗಿ ದಿನದ ಹೆಚ್ಚಿನ ಸಮಯನ ಸಂಧ್ಯಾನ್ ಜೊತೆನೆ ಕಳೀತಾ ಇರ್ತಾನೆ. ಇದರಿಂದ ರೇವತಿಗೆ ತನ್ನ ಮಗ ಹೆಂಡತಿ ಬಂದ್ಮೇಲೆ ತನ್ನನ್ನ ದೂರ ಮಾಡ್ತಿದ್ದಾನೆ ಅನ್ನೋ ಫೀಲಿಂಗ್ ಶುರುವಾಗತ್ತೆ. ಇದೇ ಕಾರಣಕ್ಕೆ ಹೇಗಾದ್ರೂ ಮಾಡಿ ಮಗ ಸೊಸೆನ ದೂರ ಮಾಡಬೇಕು, ಮಗನ್ನ ತನ್ನ ಕಡೆ ವಾಲೋ ಹಾಗೆ ಮಾಡ್ಕೋಬೇಕು ಅಂತ ಮಗ ಸೊಸೆ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಶುರು ಮಾಡ್ತಾಳೆ. ಆಹಾ, ಪಿತ್ರಿ ಅಲ್ಲ, ಮನೆಗೆ ಬಂದು ಒಂದ್ 6 ತಿಂಗಳಾಗಿಲ್ಲ, ಅಷ್ಟರಲ್ಲೇ ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ ಬಿಟ್ಟಿದ್ದಾಳೆ. ಇವಳು ಸರ್ಗಲ್ಲೇ ಗಂಟು ಹಾಕೊಂಡಿದ್ದಾಳೆ ಅನ್ಸುತ್ತೆ. ದಿನದ 24 ಗಂಟೆನೂ ಆಫೀಸಲ್ಲಿದ್ರೆ ಇವಳಿಗೆ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾನೆ. ಇನ್ ಮನೆಗೆ ಬಂದ್ರೆ ಯಾವಾಗ್ಲೂ ಇವಳು ಸರ್ಗಿಟ್ಕೊಂಡೆ ಸುತ್ತಾ ಇರ್ತಾನೆ. ಮೊದ್ಲೆಲ್ಲ ಅಮ್ಮ ಅದು ಬೇಕು, ಅಮ್ಮ ಇದು ಬೇಕು ಅಂತ ಕೇಳ್ತಾ ಇದ್ದೋನು, ಇವಾಗಂತೂ ನನ್ನ ಕಡೆ ತಿರ್ಗೂ ನೋಡಲ್ಲ ಅಂತೀನಿ. ರಾತ್ರಿ ಕೆಲಸ ಮುಗಿಸ್ ಬಂದೋನು ಅಮ್ಮ ಊಟ ಮಾಡ್ದ ಅಂತಾನು ಕೇಳಲ್ಲ. ಮೊದ್ಲೆಲ್ಲ ಆಗಿದ್ರೆ ಅಮ್ಮ ನೀನು ಊಟ ಮಾಡಿದ್ಯಾ ಅಂತ ಬಾಯಿ ತುಂಬ ಕೇಳ್ತಾ ಇದ್ದ, ನಮ್ ಯೋಗಕ್ಷೇಮನ ವಿಚಾರಿಸ್ಕೊತಾ ಇದ್ದ. ಆದ್ರೆ ಇವಾಗ ಎಲ್ಲಾನು ಇವಳೆ ಹೆಂಡತಿ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಹಾಗೆ ನಡ್ಕೋತಾ ಇದ್ದಾನೆ. ಇಷ್ಟಕ್ಕೆಲ್ಲ ಕಾರಣ ಈ ಸಂಧ್ಯಾನೆ. ಹೇಗಾದ್ರೂ ಮಾಡಿ ನನ್ನ ಮಗನಿಂದ ಈ ಸಂಧ್ಯಾನ ದೂರ ಇಡ್ಬೇಕು. ಆವಾಗ್ಲೇ ನನ್ನ ಮಗ ನನ್ನ ಕೈಯಲ್ಲೇ ಇರ್ತಾನೆ. ಇಲ್ಲ ಅಂದ್ರೆ ನನ್ನ ಮಗನ ಅವಳು ಸರ್ಗಲ್ ಗಂಟು ಹಾಕೊಂಡು ಅವಳಿಗೆ ಬೇಕಾದಾಗೆ ಕುಳಿಸ್ಬಿಡ್ತಾಳಷ್ಟೇ. ಓಹೋ, ನನ್ನ ಮಗ ಇವತ್ತು ಆಫೀಸಿಂದ ಇನ್ನೂ ಬಂದಿಲ್ಲ, ಇವಾಗ ಬರ್ತಾನೆ ಅನ್ಸುತ್ತೆ. ಅದಕ್ಕೆ ಇವಳು ಕಾಯ್ತಾ ಕೂತಿದ್ದಾಳೆ. ಈ ಮನೇಲಿ ಇವಳನ್ನ ಬಿಟ್ರೆ ಬೇರೆ ಯಾರು ನನ್ನ ಮಗಂಗೆ ಊಟನೇ ಬಡಿಸಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಇಷ್ಟೊತ್ತಾದ್ರೂ ಕಣ್ಣಿಗೆ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಅವನಿಗೋಸ್ಕರನೇ ಕಾಯ್ತಾ ಇದ್ದಾಳೆ. ಬೇಕು ಬೇಕು ಅಂತಾನೆ ತಾಯಿ ಮಗನ ದೂರ ಮಾಡಬೇಕು ಅಂತ ಪಣ ತೊಟ್ಟಿದ್ದಾಳೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಇವಳನ್ನ ಎದ್ದೋಗೋ ಹಾಗೆ ಮಾಡಬೇಕು. ಆಮೇಲೆ ನನ್ನ ಮಗನ ಹತ್ರ ನೈಸಾಗಿ ಇವಳ ಬಗ್ಗೆ ಚಾಡಿ ಹೇಳಬೇಕು. ಅರೆ ಇದೇನಮ್ಮ ಸಂಧ್ಯಾ, ಟೈಮು ಈಗಾಗಲೇ 10 ಗಂಟೆ ಆಯ್ತು, ನೀನು ನೋಡಿದ್ರೆ ಇನ್ನೂ ಎಚ್ಚರ ಇದೆಯಲ್ಲ, ಯಾಕಮ್ಮ? ಅದು ಅತ್ತೆ, ಇನ್ನೂ ನಿಮ್ಮ ಮಗ ಆಫೀಸಿಂದ ಬಂದಿಲ್ಲ, ಹಾಗಾಗಿ ಅವ್ರು ಬಂದಮೇಲೆ ಊಟ ಬಡಿಸ್ಬಿಟ್ಟು ಮಲ್ಗೋಣ ಅಂತ. ಅಯ್ಯಯ್ಯೋ, ಅಷ್ಟಕ್ಕೆ ನೀನು ನಿದ್ದೆ ಬಿಟ್ಟು ಅವನಿಗೋಸ್ಕರ ಕಾಯ್ತಿದ್ಯಾ? ನೋಡು, ಅವನು ಎಷ್ಟೊತ್ತಿಗೆ ಬರ್ತಾನೋ ಏನೋ ಸರಿಯಾಗಿ ಗೊತ್ತೂ ಇಲ್ಲ. ಹೀಗಿರುವಾಗ ನೀನಾದರೂ ಎಷ್ಟೊತ್ತವರೆಗೂ ನಿದ್ದೆ ಬಿಡ್ತೀಯಾ? ನೋಡು, ನಿದ್ದೆ ಬಿಡೋದೆಲ್ಲ ಬೇಡ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಟಿವಿ ನೋಡ್ತೀನಿ. ಅಷ್ಟರಲ್ಲಿ ಅವನು ಬಂದರೆ ನಾನೇ ಊಟ ಬಡಿಸ್ತೀನಿ. ಇಲ್ಲ ಅಂದರೆ ಅವನೇ ಊಟ ಬಡಿಸ್ಕೊಂಡು ಊಟ ಮಾಡ್ತಾನೆ. ನೋಡು, ನೀನು ಹೋಗಿ ಮಲ್ಕೊಳ್ಳಮ್ಮ. ನಿದ್ದೆ ಬಿಟ್ಟು ಆರೋಗ್ಯ ಹಾಳಾಗ್ಬಿಟ್ರೆ ಆಮೇಲೆ ಏನಿಲ್ಲ, ಆಮೇಲೆ ಒಂದ್ರ ಮೇಲೆ ಏನಾದರೂ ಶುರುವಾಗುತ್ತೆ. ನೋಡು, ಅದೆಲ್ಲ ಏನು ಬೇಡ. ನನ್ನ ಮಗಂಗೆ ಮೊದಲಿಂದಾನೂ ಅಭ್ಯಾಸ ಇದೆ ಊಟ ಹಾಕೊಂಡು ಊಟ ಮಾಡೋದು. ನೋಡು, ಹೋಗಿ ಮಲ್ಕೋ. ಅದು ಹಾಗಲ್ಲ ಅತ್ತೆ, ಅವ್ರು ಬಂದಮೇಲೆ ನಾನಿಲ್ಲ ಅಂದರೆ ಸುಮ್ಮನೆ ಕೋಪ ಮಾಡ್ಕೋತಾರೆ. ಅದು ಅಲ್ಲದೆ ನೀವು ನಿದ್ದೆ ಬಿಟ್ಕೊಂಡು ಅವರಿಗೋಸ್ಕರ ಕಾಯೋದು ಬೇಡ, ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ. ಅದಕ್ಕೆ ನಾನೇ. ಅಯ್ಯೋ ಸಂಧ್ಯಾ, ನಾನು ಹೇಳೋದು ಕೇಳಮ್ಮ. ನೀನು ಈ ಮನೆ ಮಹಾಲಕ್ಷ್ಮಿ, ನಿನ್ನ ಆರೋಗ್ಯನೂ ತುಂಬಾ ಮುಖ್ಯ. ನೋಡು, ಹೋಗಿ ಮಲ್ಕೊಳ್ಳಮ್ಮ. ನಾನೇನು ಇನ್ನೊಂದು ಸ್ವಲ್ಪ ಹೊತ್ತು ಟಿವಿ ನೋಡ್ತೀನಿ ಅಷ್ಟೇ, ಆಮೇಲೆ ಹೋಗಿ ಮಲಗಿಬಿಡ್ತೀನಿ. ಅವನಿಗೋಸ್ಕರ ನಾನು ಕಾಯಲ್ಲ. ನನ್ನ ಆರೋಗ್ಯ ಏನೂ ಹಾಳಾಗಲ್ಲ. ನೀನು ಹೋಗಮ್ಮ, ಹೋಗಿ ಚೆನ್ನಾಗಿ ನಿದ್ದೆ ಮಾಡು. ಬೆಳಗ್ಗೆ ಬೇಗ ಹೇಳ್ಬೇಕು ಬೇರೆ. ಹೋಗಮ್ಮ, ಹೋಗು. ಹಾಗಾದರೆ ಸರಿಯತ್ತೆ, ನೀವು ಇಷ್ಟೊಂದು ಹೇಳ್ತಿದ್ದೀರಲ್ವಾ, ನಾನು ಹೋಗಿ ಮಲಗ್ತೀನಿ. ನೀವು ತುಂಬ ಹೊತ್ತು ಕಾಯಬೇಡಿ, ಬೇಗ ಮಲ್ಕೊಂಡ್ಬಿಡಿ ಆಯಿತಾ? ಅಬ್ಬಾ,
ಹೆಂಗೋ ಸಾಗಾಕ್ತೆ. ನನ್ನ ಮಗ ಬರಲಿ. ಅರೆ, ಇದೇನಮ್ಮ ಇದು? ನೀನು ಇನ್ನು ಟಿ ವಿ ನೋಡ್ತಾ ಇದೀಯಾ? ಅಲ್ಲ, ಇಷ್ಟೊತ್ತಿಗಾಗಲೇ ನೀನು ಮಲಗಿರ್ಬೇಕಿತ್ತಲ್ಲ. ಇವತ್ತೇನು ಹೊಸದಾಗಿ ಟಿ ವಿ ನೋಡ್ತಾ ಕೂತಿದ್ಯಾ? ಈಗಾಗಲೇ 11 ಗಂಟೆ ಆಯಿತು. ನನಗೂ ತುಂಬ ನಿದ್ದೆ ಬರ್ತಿತ್ತು ಕಣೋ. ಅವಾಗಲೇ ಮಲಗಬೇಕು ಅಂದ್ಕೊಂಡೆ. ಆದರೆ ಏನು ಮಾಡಲಿ, ನಿನ್ನ ಹೆಂಡತಿ ನೀನು ಆಫೀಸಿಂದ ಬರ್ತೀಯ ಅಂತ ಗೊತ್ತಿದ್ರು ಕೂಡ ಮಲಗಿಬಿಡ್ಲು ಕಣೋ. ಹೀಗಿರುವಾಗ ನಾನು ನಿನಗೆ ಊಟ ಬಡಿಸ್ತೇನೆ, ಹಾಗೆ ಮಲ್ಕೊಂಬಿಡ್ಲಾ ಹೇಳು? ಏನು, ಸಂಧ್ಯಾ ನಿದ್ದೆ ಮಾಡಿದಾಳ? ಅಲ್ಲ, ನಾನು ಅವಾಗಲೇ ಫೋನ್ ಮಾಡಿ ಹೇಳಿದ್ನಲ್ಲ, ನಾನು ಬರೋದು ಸ್ವಲ್ಪ ತಡವಾಗುತ್ತೆ, ನೀನು ಸ್ವಲ್ಪ ಎಚ್ಚರ ಇರು ಅಂತ. ಇವಳು ಹೋಗಿ ಮಲಗಿದಾಳ? ಅಲ್ಲಮ್ಮ, ನೀನಾದರೂ ಹೇಳಬೇಕಿತ್ತು ತಾನೇ, ನನ್ನ ಮಗ ಇನ್ನೂ ಬಂದಿಲ್ಲ, ನೀನು ಸ್ವಲ್ಪ ಎಚ್ಚರ ಇರಮ್ಮ, ಬಂದಮೇಲೆ ಊಟ ಬಡಿಸಿ ಮಲ್ಕೊ ಅಂತ. ಅಯ್ಯೋ, ನಾನು ಅವಾಗಲೇ ಹೇಳ್ದೆ ಕಣೋ, ನನ್ನ ಮಗ ಇನ್ನೂ ಬಂದಿಲ್ಲ, ಅವ್ನು ಬಂದಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡ್ರಮ್ಮ ಅಂತ. ಆದರೆ ನಿನ್ನ ಹೆಂಡತಿ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಹೇಳು? ನನಗೆ ಬೈದ್ಬಿಟ್ಲು ಕಣೋ. ನಿಮ್ಮ ಮಗನ್ನ ನಾನು ಕಾಯ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ, ನನಗೆ ಹಸುವಾಗತ್ತೆ, ನನಗಿಷ್ಟ ಬಂದಾಗ ಊಟ ಮಾಡ್ತೀನಿ. ಇಲ್ಲಿಗೆ ಮದುವೆ ಆಗಿ ಸೊಸೆಯಾಗಿ ಬಂದ ಮಾತ್ರಕ್ಕೆ ಎಲ್ಲನೂ ಬದಲಾಯಿಸ್ಕೊಳಕ್ಕಾಗಲ್ಲ. ನಿಮ್ಮ ಮಗ ಆಫೀಸ್ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬರ್ತಾರೋ ಏನೋ, ನಾನು ಅವ್ರನ್ನ ಕಾಯ್ತಾ ಕೂರೋದಕ್ಕಾಗಲ್ಲ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಲು ಕಣೋ. ಅಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನನ್ನ ಮನಸ್ಸಿಗೂ ತುಂಬ ನೋವಾಗ್ಬಿಡ್ತು. ನಿದ್ದೆನೂ ಬಂದಿಲ್ಲ, ಅದಕ್ಕೆ ನಿನಗೋಸ್ಕರ ಕಾಯ್ತಾ ಕೂತೆ. ಏನು, ಏನಮ್ಮ ಹೇಳ್ತಿದ್ಯಾ ನೀನು? ಸಂಧ್ಯಾ ನಿನ್ನ ಜೊತೆ ಇಷ್ಟೆಲ್ಲ ರೂಢಾಗಿ ಮಾತಾಡಿದ್ಲ? ನಾನು ಎದುರಿಗಿರುವಾಗ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಆದರೆ ನಾನು ಇಲ್ದಿರುವಾಗ ಅವಳು ಇಷ್ಟೆಲ್ಲ ಕೆಟ್ಟದಾಗಿ ನಡ್ಕೋತಾಳ. ಇವತ್ತು ನಾನು ಹೋಗಿ ಅವಳನ್ನ ಕೇಳ್ತೀನಿ, ಯಾಕೆ ಹೀಗೆಲ್ಲ ಮಾಡಿದೆ ಅಂತ. ಇನ್ನು ಯಾವತ್ತೂ ಅವಳು ನಿಮ್ಮೆದುರಿಗೆ ಹೀಗೆಲ್ಲ ಮಾತಾಡಬಾರ್ದು. ಅಯ್ಯೋ, ಹೋಗ್ಲಿ ಬಿಡಪ್ಪ. ಯಾಕೆ ನನ್ನಿಂದ ನಿಮ್ಮಿಬ್ರ ಮಧ್ಯೆ ಮನಸ್ತಾಪ ಬರೋದು ಹೇಳು? ಆಮೇಲೆ ಊರವರೆಲ್ಲ ತಾಯಿನೇ ಮಗ ಸೊಸೆನ ದೂರ ಮಾಡಿದ್ಲು ಅಂತ ಹೇಳ್ಬಿಡ್ತಾರೆ ನೋಡು. ನೀನು ಈ ವಿಷಯನೆಲ್ಲ ಅವಳ ಹತ್ರ ಕೇಳೋದಕ್ಕೆ ಹೋಗ್ಬೇಡ. ನಾನಿವಾಗ ನಿನಗೆ ಊಟ ಬಡಿಸ್ತೀನಿ, ಬಾರಪ್ಪ ಊಟ ಮಾಡಿ ಹೋಗಿ ಮಲ್ಕೋ. ತುಂಬ ಸುಸ್ತಾಗಿರ್ತೀಯ. ಸುಮ್ಮನೆ ಈ ವಿಷಯಕ್ಕೆ ನೀವಿಬ್ರು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಬೇಡಿ. ಅರೆ ಗೌತಮ್, ನೀವು ಎಷ್ಟೊತ್ತಿಗೆ ಬಂದ್ರಿ? ನೈಟು ರೂಮಿಗೆ ಬರಲೇ ಇಲ್ಲ. ಎಷ್ಟೊತ್ತಾಗಿತ್ತು ಬರ್ತಾ? ಇಲ್ಲೇ ಮಲಗಿಬಿಟ್ಟಿದ್ದೀರಾ? ಯಾಕೆ? ರೂಮ್ ಡೋರ್ ಓಪನ್ನೇ ಇತ್ತಲ್ಲ. ಅಯ್ಯೋ, ಮೇಡಮ್ ಅವ್ರಿಗೆ ನಿದ್ದೆನೇ ಇಂಪಾರ್ಟೆಂಟು. ನಾವು ಎಷ್ಟೊತ್ತಿಗೆ ಮನೆಗೆ ಬಂದರೆ ಏನು, ಎಷ್ಟೊತ್ತಿಗೆ ಹೋದರೆ ಏನು, ಎಲ್ಲಿ ಮಲಗಿದ್ರೆ ಏನು? ಅಯ್ಯೋ ಗೌತಮ್, ಹಾಗೆಲ್ಲ ಏನೂ ಇಲ್ಲ. ನಾನು ನಿಮಗೆ ವೆಯ್ಟ್ ಮಾಡ್ತಾನೆ ಇದ್ದೆ, ಆದರೆ ಅತ್ತೆನೇ ಹೋಗಿ ಮಲ್ಕೋ ಅಂತ ಹೇಳಿದ್ರು, ಹಾಗಾಗಿ ನಾನು ಹೋಗಿ ಮಲ್ಕೊಂಡೆ ಅಷ್ಟೇ. ಸಾಕು, ಬಾಯಿ ಮುಚ್ಚು ಸಂಧ್ಯಾ. ನೀನು ನಮ್ಮಮ್ಮನ ನಿದ್ದೆಗೆಡಿಸಿ ನೀನು ಆರಾಮಾಗಿ ನಿದ್ದೆ ಮಾಡಿದ್ಯಾ. ಅಮ್ಮನ ಆರೋಗ್ಯ ಹಾಳಾಗಿದೆ, ನಿದ್ದೆ ಬಿಟ್ಟರೆ ಇನ್ನೂ ಹಾಳಾಗುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಅಮ್ಮನ ಹತ್ರನೇ ವೆಯ್ಟ್ ಮಾಡಿಸಿದ್ಯಲ್ಲ. ಛೇ, ನಾನು ನಿನ್ನ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೆ, ಆದರೆ ದಿನ ಕಳೆದಾಗೋ ನೀನು ಏನು ಅನ್ನೋದು ತುಂಬ ಚೆನ್ನಾಗೇ ಅರ್ಥ ಆಗ್ತಿದೆ. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ ಗೌತಮ್ ನೀವು? ಬೇಕಾದ್ರೆ ಅತ್ತೆನ ಕರ್ದ್ಬಿಟ್ಟು ಕೇಳಿ. ಅತ್ತೆ ಹೇಳಿದಕ್ಕೆ ನಾನು ನಾನು ಹೋಗಿ ಮಲ್ಕೊಂಡಿದ್ದು. ಯಾಕಿವತ್ತು ಬೇರೆ ರೀತಿನೇ ಮಾತಾಡ್ತಾ ಇದ್ರ? ಇಷ್ಟು ದಿನದಲ್ಲಿ ನಾನು ಯಾವತ್ತು ನೀವು ಹೀಗೆ ನನ್ನ ಜೊತೆ ನಡ್ಕೊಂಡಿದ್ದನ್ನ ನಾನು ನೋಡೇ ಇಲ್ಲ. ಏನಾಯ್ತು? ಹೌದೌದು, ನಾನಿವಾಗ ನನ್ನ ಅಮ್ಮನ ಕೇಳಿದ್ರು ನನ್ನಮ್ಮ ಅಪ್ರಂಜಿ ನಿನ್ನ ಬಗ್ಗೆ ಯಾವ ತಪ್ಪನ್ನು ಹೇಳಲ್ಲ. ನೋಡು, ಈ ವಿಷಯದ ಬಗ್ಗೆ ನನ್ನ ಹತ್ರ ಸುಮ್ಮನೆ ವಾದ ಮಾಡಬೇಡ. ನೀನೇನು ಅನ್ನೋದು ನನಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಗೌತಮ್, ಗೌತಮ್ ನಿಂತ್ಕೊಳ್ಳಿ. ಗೌತಮ್ ನನಗೂ ಇದೇ ಬೇಕಾಗಿದ್ದು. ಅಂತೂ ಇಂತೂ ಮಗ ಸೊಸೆ ಮಧ್ಯೆ ಮನಸ್ತಾಪ ಶುರುವಾಯ್ತು. ಈ ಹತ್ತಿರೋ ಕಿಡಿನ ಇನ್ನು ಊದಿ ಊದಿ ಬೆಂಕಿ ದೊಡ್ಡದಾಗಿ ಮಾಡಬೇಕು. ಇಲ್ಲ ಅಂದ್ರೆ ಇವಳು ಈ ಮೊಸಳೆ ಕಣ್ಣೀರ್ನೆಲ್ಲ ಸುರಿಸಿ ನನ್ನ ಮಗನ ಮತ್ತೆ ಸೆರಗಲ್ ಗಂಟು ಹಾಕೊಂಡ್ಬಿಡ್ತಾಳೆ. ಆಮೇಲೆ ನನ್ನಿಂದಾನೇ ನನ್ನ ಮಗನ ದೂರ ಮಾಡಿಬಿಡ್ತಾಳೆ. ಎಷ್ಟೇ ಆದರೂ ತಾಯಿ ಏನೇ ಹೇಳಿದ್ರು ಅದು ನಿಜ ಅಂತಾನೆ ಅನ್ಸುತ್ತೆ. ಹಾಗಾಗಿ ಗೌತಮ್ ಕೂಡ ತಾಯಿ ಮಾತನ್ನ ನಂಬಿ ಸಂಧ್ಯನ ಹತ್ರ ಚಿಕ್ಕದಾಗಿ ಜಗಳ ಶುರು ಮಾಡ್ತಾನೆ. ರೇವತಿ ದಿನ ಕಳೆದಾಗೂ ಒಂದೊಂದೇ ಚಾಡಿ ಹೇಳಿ ಹೇಳಿ ಮಗ ಸೊಸೆ ಮಧ್ಯೆ ದೊಡ್ಡ ಜಗಳನೇ ಶುರು ಮಾಡಿ ಅವರಿಬ್ರು ಮಧ್ಯೆ ಮನಸ್ತಾಪ ಜಾಸ್ತಿ ಮಾಡ್ತಾಳೆ. ಅರೆ, ಇದೇನಮ್ಮ ಇದು? ಬೆಳಗ್ಗೆನೇ ಲಗೇಜ್ ತಗೊಂಡು ಎಲ್ಗೋ ಹೊರಟಿರೋ ಹಾಗಿದೆ. ಏನು, ತವ್ರ ಮನೆಗೆ ಹೊರಟಿದ್ಯಾ? ಹೌದು ಮಾವ, ನಾನು ನನ್ನ ತಾಯಿ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಇನ್ಯಾವತ್ತೂ ಈ ಮನೆಗೆ ವಾಪಸ್ ಬರಬಾರ್ದು ಅಂತಾನೂ ಅನ್ಕೊಂಡಿದ್ದೀನಿ. ಏನು, ಏನಮ್ಮ ಮಾತಾಡ್ತಿದ್ಯಾ? ಏನೋ ಗಂಡ ಹೆಂಡತಿ ಮಧ್ಯೆ ಚಿಕ್ಕ ಪುಟ್ಟ ಜಗಳ ಆಯಿತು ಅಂತ ನೀನು ಈ ನಿರ್ಧಾರ ಮಾಡೋದಾ? ನೋಡಮ್ಮ, ನನ್ನ ಮಾತು ಕೇಳಮ್ಮ, ಹೀಗೆಲ್ಲ ತಪ್ಪು ನಿರ್ಧಾರ ಮಾಡಬಾರ್ದು. ಇಲ್ಲ ಮಾವ, ನನಗಂತೂ ನಿಮ್ಮ ಮಗನ ಜೊತೆ
ಇನ್ನು ಮುಂದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ದಿನಕ್ಕೊಂದು ಜಗಳ. ನಾವಿಬ್ರು ಸಂತೋಷವಾಗಿ ಸಮಯ ಕಳೆದಿದ್ದೇ ಇಲ್ಲ. ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ಕೊಂಡು ನನ್ನ ಜೊತೆ ಜಗಳ ಆಡ್ತಾರೆ. ಇಂಥವ್ರ ಜೊತೆಗೆ ನಾನು ಹೇಗೆ ತಾನೇ ಅಡ್ಜಸ್ಟ್ ಮಾಡಿಕೊಂಡು ಬದುಕೋದಕ್ಕಾಗತ್ತೆ? ನಾನು ಏನೇ ಮಾಡಿದ್ರು ತಪ್ಪು ಅನ್ನೋರ ಜೊತೆಗೆ ನಾನು ಹೇಗೆ ತಾನೇ ಎಲ್ಲನೂ ಸರಿ ಮಾಡ್ಕೊಂಡು ಹೋಗೋದಕ್ಕಾಗತ್ತೆ? ಅದಕ್ಕೆ ಅವ್ರಿಗೆ ನಾನು ಇಷ್ಟನೇ ಇಲ್ಲ ಅನ್ಸುತ್ತೆ. ಏನೋ ನಿಮ್ಮ ಒತ್ತಾಯಕ್ಕೆ ಈ ಮದುವೆ ಆಗಿದ್ರೋ ಏನೋ. ಇವಾಗಂತೂ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಿರುವಾಗ ನಾನಿನ್ನೂ ಇಲ್ಲೇ ಇದ್ದು ಅವ್ರ ಮನಸ್ಸಿಗೂ ನೋವು ಮಾಡೋದು ಸರಿಯಲ್ಲ ಅಲ್ವಾ? ಅದಕ್ಕೆ ನಾನು ಅವರಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ಯಾವತ್ತೂ ಈ ಮನೆಗೆ ಬರಲ್ಲ. ರೇವತಿ, ಇವಾಗ ಇವಾಗ ನಿನಗೆ ಸಮಾಧಾನ ಆಯ್ತೇನೆ? ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಅಂತೂ ಇಂತೂ ಅನ್ಕೊಂಡಿರೋ ಹಾಗೆ ಮಗ ಸೊಸೆನ ದೂರ ದೂರನೇ ಮಾಡ್ಬಿಟ್ಟೆ. ಇವಾಗ ನೋಡು, ಈ ಮನೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಟು ನಿಂತಿದ್ದಾಳೆ. ಇದೇ ತಾನೇ ನಿನಗೂ ಬೇಕಾಗಿದ್ದು? ಅಯ್ಯೋ, ಇದೇನಪ್ಪ ನೀನು? ಅವಳ ಮನೆ ಬಿಟ್ಟು ಹೊರಟ್ರೆ ಅಮ್ಮನ ಮೇಲೆ ರೇಗ್ತಾ ಇದೆಯಲ್ಲ. ಇದರಲ್ಲಿ ಅಮ್ಮಂದೇನು ತಪ್ಪಿದೆ? ನಿನ್ನ ತಾಯಿದು ಏನು ತಪ್ಪಿದೆ ಕೇಳ್ತಿದ್ಯಲ್ಲೋ? ಇಷ್ಟಕ್ಕೆಲ್ಲ ಕಾರಣನೇ ನಿನ್ನ ತಾಯಿ. ಇವಳು ಬಾಯಿ ಮುಚ್ಕೊಂಡಿದ್ದಿದ್ರೆ ಈ ಮನೇಲಿ ಎಲ್ಲ ಸಂತೋಷನೂ ಇರ್ತಾಯಿತ್ತು. ಮೊದಲಿಗೆ ಏನೋ ಮಗನ ಮೇಲಿನ ಮಮಕಾರಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಕೊಂಡೆ. ಆದರೆ ಇವಳ್ದು ದಿನ ಕಳೆದಾಗೂ ತುಂಬಾನೇ ಅತಿ ಆಗ್ತಾ ಇದೆ. ಇವಾಗಂತೂ ಮನೆ ಮಹಾಲಕ್ಷ್ಮಿನೇ ಮನೆ ಬಿಟ್ಟು ಹೊರಟು ನಿಂತಿದ್ದಾಳೆ. ಇನ್ನೂ ನಾನು ಸುಮ್ಮನೆ ಇದ್ದರೆ ಆಮೇಲೆ ನಾನು ಮನೆ ಮಗ ಸೊಸೆನ ದೂರ ದೂರ ಆಗಿರೋದನ್ನ ನೋಡಿಕೊಂಡು ಕಣ್ಣೀರು ಹಾಕ್ಬೇಕಾಗತ್ತೆ. ಅದಕ್ಕೆ ಇವತ್ತು ಬಾಯಿ ಬಿಟ್ಟಿದ್ದು. ರಮಣಕಾಂತ್ ಇಷ್ಟು ದಿನ ನಡೆದಿರೋ ಎಲ್ಲದನ್ನು ಮಗ ಸೊಸೆ ಮುಂದೆ ಹೇಳ್ತಾರೆ. ಛೇ, ಏನಮ್ಮ ನೀನು ಹೋಗಿ ಹೋಗಿ ಇಷ್ಟೆಲ್ಲ ಮಾಡಿದ್ಯಾ? ಛೇ, ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಸಂಧ್ಯಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಏನೋ ಮನೇಲಿ ನನ್ನ ಮಗ ನನ್ನನ್ನು ತುಂಬ ದೂರ ಮಾಡ್ತಿದ್ದಾನೆ. ಹೆಂಡತಿ ಬಂದಮೇಲೆ ಹೆಂಡತಿ ಸುತ್ತಾನೆ ಸುದುತ್ತಿದ್ದಾನೆ ಅಂದ್ಕೊಂಡು ಏನೋ ನಿಮ್ಮಿಬ್ರು ಮಧ್ಯೆ ಚಿಕ್ಕ ಪುಟ್ಟ ಮನಸ್ತಾಪ ತಂದಿಡಬೇಕು ಅಂದ್ಕೊಂಡೇ ಹೊರತು ನೀನು ಈ ಮನೆನೇ ಬಿಟ್ಟು ಹೋಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲಮ್ಮ. ನೀನು ನನ್ನ ಮಗ ಒಟ್ಟಿಗೆ ಇರಬೇಕು, ಮೊಮ್ಮಕ್ಕಳನ್ನ ನೋಡಬೇಕು, ಎತ್ತಾಡಿಸ್ಬೇಕು ಅಂತ ತುಂಬಾನೇ ಕನ್ಸ್ಕೊಂಡಿದೆ. ಆದರೆ ಈ ಹಾಳು ತಲೆಗೆ ಏನಾಗಿತ್ತೋ ಏನೋ, ನಿನ್ನಿಂದ ನಿನ್ನ ಗಂಡನ ದೂರ ಮಾಡಬೇಕು ಅನಿಸ್ತು. ಏನೋ ಚಿಕ್ಕ ಪುಟ್ಟ ವಿಷಯ ಹೇಳಿ ನಿನ್ನ ಗಂಡನ ನಿನ್ನಿಂದ ದೂರ ಮಾಡಿದ್ದು ನಾನೇನಮ್ಮ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇನ್ನು ಯಾವತ್ತೂ ನಾನು ನಿನ್ನ ಜೊತೆ ಹೀಗೆಲ್ಲ ನಡ್ಕೊಳ್ಳಲ್ಲ. ಇದು ಒಂದ್ಸರಿ ನನ್ನನ್ನು ನೀವಿಬ್ರು ಕ್ಷಮಿಸ್ಬಿಡಿ. ಅಯ್ಯೋ, ಹೋಗ್ಲಿ ಬಿಡಿ ಅತ್ತೆ. ನೀವು ನನ್ನ ಹತ್ರ ಎಲ್ಲ ಕ್ಷಮೆ ಕೇಳಬೇಡಿ. ನೋಡಿ, ನಿಮ್ಮ ಮಗನ ನಾನು ಯಾವತ್ತೂ ನಿಮ್ಮಿಂದ ದೂರ ಮಾಡಲ್ಲ. ನೀವು ಆ ಥರ ಎಲ್ಲ ಯೋಚನೆ ಮಾಡಲೇಬೇಡಿ. ಅವ್ರು ಯಾವಾಗಲೂ ನಿಮ್ಮ ಮಗನಾಗೇ ಇರ್ತಾರೆ. ತಾನು ಹೇಳಿರೋ ಚಿಕ್ಕ ಪುಟ್ಟ ಚಾಡಿ ಮಾತುಗಳಿಂದ ಮಗ ಸೊಸೆ ಸಂಸಾರ ತುಂಬಾನೇ ಹಾಳಾಯ್ತು. ಸೊಸೆ ಮಗನಿಂದ ತುಂಬಾನೇ ದೂರ ಹೊರಟೋಗ್ತಾಳೆ ಅಂತ ಗೊತ್ತಾದ ಕೂಡಲೇ ರೇವತಿಗೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ಅದೇ ತಕ್ಷಣ ತನ್ನ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೂಡ ಕೇಳ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.